ನಮಸ್ಕಾರ ಎಲ್ಲ ದೊಡ್ಡವರಿಗೆ. ಬುಲೆಟ್ ರೈಡರ್ಸ್ ಕ್ಲಬ್ ಅವರು ನಾವು ಒಂದು 10 ಜನ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಪ್ರಜಾಪ್ರಭುತ್ವದ ಆಶಯಗಳನ್ನು ಗೌರವಿಸುವ ಸಲುವಾಗಿ ಜಾಗತಿಕವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಪ್ರಜಾಪ್ರಭುತ್ವದ ದಿನಾಚರಣೆಯ ಪ್ರಯುಕ್ತ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಬೈಕ್ ಜಾಥಾಕ್ಕೆ ಇಂದು ಚಾಲನೆ ನೀಡಲಾಯಿತು. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಬಂದಿರತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್, ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ 10 ಬೈಕರ್ಸ್ಗಳು ಬೆಂಗಳೂರಿಗೆ ತೆರಳುತ್ತಿದ್ದು, ಚಿಕ್ಕಮಗಳೂರಿನಿಂದಲೂ 10 ಬೈಕರ್ಸ್ಗಳು ಬೆಂಗಳೂರು ತಲುಪಿ ನಾಳೆ ವಿಧಾನಸೌಧದ ಮುಂಭಾಗದಲ್ಲಿ ನಡೆಯುವ ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಜಿಲ್ಲೆಯಲ್ಲಿ ಮುಂಬರುವ 1 ತಿಂಗಳು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುವುದು ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಮ್ಮ ಯುವಜನ ಸಬಲೀಕರಣ ಇಲಾಖೆಯ ಸಹಯೋಗದೊಂದಿಗೆ ಬೈಕ್ ಜಾಥಾವನ್ನು ನಾವು ಬೆಂಗಳೂರಿಗೆ ಇವತ್ತು ಫ್ಲ್ಯಾಗ್ ಆಫ್ ಮಾಡ್ತಿದ್ದೀವಿ. ರಾಷ್ಟ್ರೀಯ ಡೆಮೋಕ್ರಸಿ ಡೇ ದಿನಾಚರಣೆ ನಾವು ಪ್ರತಿ ವರ್ಷ ಕಳೆದ 2-3 ವರ್ಷದಿಂದ ನಾವು ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಿಂದನೂ 10 ಬೈಕರ್ಸು ನಾಳೆ ನಡೆಯುವಂತಹ ಕಾರ್ಯಕ್ರಮ ಬೆಂಗಳೂರು ವಿಧಾನಸೌಧದ ಮುಂಭಾಗ ಅಲ್ಲಿ ಭಾಗವಹಿಸ್ತಾರೆ. ನಮ್ಮ ಜಿಲ್ಲೆಯಿಂದನೂ ಸಹ 10 ಬೈಕರ್ಸು ಇವತ್ತು ಹಾಸನ ಮಾರ್ಗವಾಗಿ ಕುಣಿಗಲ್, ಬ್ಯಾಂಗ್ಳೂರು ಹೋಗಿ ತಲುಪಿ ನಾಳೆ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸುತ್ತಾರೆ. ನಂತರ ಮಾತನಾಡಿದ ಎಸ್ಪಿ ವಿಕ್ರಮ್ ಅಮಟೆ, ಪ್ರಜಾಪ್ರಭುತ್ವ ದಿನದಂದು ಪ್ರತಿ ವರ್ಷ ರಾಜ್ಯ ಸರ್ಕಾರ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದೆ. ಈ ಬಾರಿ ಬೈಕ್ ಹಾಗೂ ಸೈಕಲ್ ಜಾಥಾ, ಚಿತ್ರಕಲೆ, ಫೋಟೋಗ್ರಫಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಬೈಕರ್ಸ್ಗಳು ಸುರಕ್ಷಿತವಾಗಿ ಬೆಂಗಳೂರು ತಲುಪಿ ಎಂದು ಶುಭ ಕೋರಿದರು. ಕರ್ನಾಟಕದ ಘನ ಸರ್ಕಾರ ಬಹಳ ಒಂದು ಉತ್ಸುಕತೆಯಿಂದ ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹೋದ ವರ್ಷವೂ ಹಮ್ಮಿಕೊಂಡಿತ್ತು. ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೊಟ್ಟಿತ್ತು. ಅದೇ ರೀತಿ ಈ ವರ್ಷವೂ ಸಹಿತ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಬೈಕ್ ಜಾಥಾ ಮತ್ತು ನಾಳೆ ಸೈಕಲ್ ಗ್ಯಾರಂಟಿ ಪ್ರಾಧಿಕಾರ ಅಧ್ಯಕ್ಷ ಶಿವಾನಂದ ಸ್ವಾಮಿ ಮಾತನಾಡಿ, ಪ್ರಜಾಪ್ರಭುತ್ವ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಅಸ್ತ್ರ. ಪ್ರಪಂಚದ 162 ದೇಶಗಳಲ್ಲಿ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಆಚರಣೆ ಮಾಡಲಾಗುತ್ತೆ. ಕಳೆದ ಬಾರಿ ಜಿಲ್ಲೆಯಲ್ಲಿ ಅತ್ಯುತ್ತಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎಂದರು. ಪ್ರಜಾಪ್ರಭುತ್ವ ಇಡೀ ಪ್ರಪಂಚದಲ್ಲಿ ಬಹುದೊಡ್ಡ ಅಸ್ತ್ರ. ಪ್ರಜೆಗಳಿಂದ ಪ್ರಜೆಗಳೇ ನಾವೇ ನಮ್ಮನ್ನು ಆಳ್ಕೊಳ್ತಕ್ಕಂಥ ವ್ಯವಸ್ಥೆ, ಅದಕ್ಕೆ ಪ್ರಜಾಪ್ರಭುತ್ವ ಅಂತ ನಾವೆಲ್ಲರೂ ಕೂಡ ಕರಿತೇವೆ. ಪ್ರಪಂಚದ 162 ದೇಶಗಳಲ್ಲಿ ಈ ದಿನಾಚರಣೆಯನ್ನು ನಾಳೆ ಆಚರಣೆ ಮಾಡ್ತಾರೆ. ಕಳೆದ ವರ್ಷ ಅಂತೂ ಚಿಕ್ಕಮಗಳೂರಿನಲ್ಲಿ ರಾಜ್ಯದಲ್ಲೇ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವೆಲ್ಲರೂ ಸೇರಿ ನಡೆಸಿದ್ವಿ. ಬೈಕ್ ಜಾಥಾದ ನೇತೃತ್ವ ವಹಿಸಿರುವ ಯದು ಮಾತನಾಡಿ, ಜಿಲ್ಲಾಧಿಕಾರಿಗಳ ಕರೆಗೆ ಓಗೊಟ್ಟು ಚಿಕ್ಕಮಗಳೂರು ಬುಲೆಟ್ ರೈಡರ್ಸ್ ಕ್ಲಬ್ನಿಂದ 10 ಬೈಕರ್ಸ್ಗಳು ರಾಜ್ಯ ರಾಜಧಾನಿಗೆ ಪ್ರಯಾಣ ಆರಂಭಿಸುತ್ತಿದ್ದೇವೆ. ಈ ಅವಕಾಶವನ್ನು ನೀಡಿದ ಜಿಲ್ಲಾಡಳಿತಕ್ಕೆ ಧನ್ಯವಾದ ಸಲ್ಲಿಸುತ್ತೇವೆ ಎಂದರು. ಚಿಕ್ಕಮಗಳೂರಲ್ಲಿ ಇವತ್ತು ಒಂದು ಬೈಕ್ ಜಾಥಾವನ್ನು ಹೊರಟಿದ್ದೀವಿ. ಚಿಕ್ಕಮಗಳೂರಲ್ಲಿ ಎಲ್ಲರೂ ನಾರ್ಮಲಾಗಿ DC ಅಂತಂದರೆ ಡೆಪ್ಟಿ ಕಮಿಷನರು ಅಂತ ಹೇಳ್ತಾರೆ. ನಮಗೆ DC ಅಂದರೆ ನಾವು ತಿಳ್ಕೊಂಡಿರೋದು ಹೆಂಗೆ ಅಂತಂದರೆ, ನಮಗೆ ತಂದೆ ತಾಯಿ, ನಮ್ಮ ಜಿಲ್ಲೆಗೆ ತಂದೆ ತಾಯಿ. ನಮಗೀಗ ಒಂದು ಕರೆ ಹೋಗೊಡ್ವು, ನಾವೊಂದು ಟೀಮ್ನ ಬಿಲ್ಟ್ ಮಾಡಿದ್ದೀವಿ. ಚಿಕ್ಕಮಗಳೂರು ಬುಲೆಟ್ ರೈಡರ್ಸ್ ಕ್ಲಬ್ ಅವರು ನಾವು ಒಂದು 10 ಜನ ಲೀಡ್ ಮಾಡ್ಕೊಂಡು ಇವಾಗ ನಾವು ವಯಾ ಬೇಲೂರು, ಹಳೆಬೀಡು, ಹಾಸನ್ನು ಈ ರೂಟ್ನಲ್ಲಿ ನಾವು ವಿ ಆರ್ ಟ್ರಾವೆಲಿಂಗ್ ಫಾರ್ ಬ್ಯಾಂಗ್ಳೂರ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. SP ಸಾಹೇಬರು ವಿಶ್ ಮಾಡಿದ್ದಾರೆ. ಶಿವ ಮೇಡಮಿಂದ ಹಿಡಿದು ಮಂಜುಳಾ ಮೇಡಮು ಹಾಗೂ ನಮ್ಮ ಶಿವಾನಂದ ಸ್ವಾಮಿ ಅವರು, ನಮ್ಮ SP ಸಾಹೇಬರು ಮೇಡಮಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.